ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತ ಧೀಂತನಂ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೀರನ ಧೀರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಮನೋಹರ ಓಂಕಾರಂ ಸರಿಗಮ ಶ್ರೀಕಾರಂ. ಹೆಜ್ಜೆಗೆ ಹೆಜ್ಜೆಯ ತನನಂ, ಸಂಗೀತ ಲೀಲೋತ್ಸವಂ. ಸೊಗೆಯೋ ಸತ್ತಿರೋ ತಾಣ, ಎಲ್ಲ ನೋಡುವ ಕಣ್ಣಿಗೆ ಯಾನ. ಹಾಡಿನ ದಿಬ್ಬಣ ಕಾಣ, ಇಂದು ಹಬ್ಬವೇ ನಮ್ಮಲ್ಲಿ ಜಾಣ. ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ, ನೀನಾದ ನಿನ್ನಲ್ಲಿ ಕೈಸೆರೆ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತ ಧೀರ್ತನಂ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೀರನ ಧೀರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಬಂದ ತಕ್ಷಣ ಕಂಡವರು ಬಲಗಡೆ. ಬಹಳ ಸಂತೋಷ. ಇವತ್ತು ಚನ್ನಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ
ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದ್ವಿತೀಯ PUC ಮುಗಿಸಿದಂಥ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡ್ತಕ್ಕಂಥ ಸಮಾರಂಭ ಮತ್ತು ವಾರ್ಷಿಕೋತ್ಸವ ಸಮಾರಂಭ, ಶಾರದಾ ಪೂಜಾ ಕಾರ್ಯಕ್ರಮ, ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ ಉಮಾ ಒಂದು ಆ ಯೂನಿಯನ್ ಡೇ ಕೊನೆ ದಿವಸದ ಕಾರ್ಯಕ್ರಮ ಅಂತಂದರೆ ಬಹಳ ಸಂತೋಷ ಮತ್ತು ನೆನಪಿನಲ್ಲಿ ಉಳಿತಕ್ಕಂಥ ಒಂದು ಕಾರ್ಯಕ್ರಮ. ತಾವು ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಕಾಲೇಜನ್ನು ಬಿಟ್ಟು ಮುಂದಿನ ಭವಿಷ್ಯವನ್ನು ಅರಸಿ ಹೋಗ್ತಕ್ಕಂಥ ಸಂದರ್ಭ ಎಲ್ಲರಿಗೂ ಕೂಡ ಬಹಳ ನೆನಪಿನಲ್ಲಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಮನೆಯ ಪ್ರಾಂಶುಪಾಲರಿಗೆ, ಉಪನ್ಯಾಸಕ ವರ್ಗದವರಿಗೆ, ಈ ಒಂದು ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ವರ್ಗದ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಮಗೂ ಹಲವಾರು ಕಾರ್ಯಕ್ರಮಗಳ ಒತ್ತಡದಲ್ಲಿ ನಾನು ಪರವಾಗಿಲ್ಲ ಮಾಡ್ಕೊಳ್ಳಿ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಆದರೂ ಕೂಡ ಕಳೆದ 2-3 ದಿವಸದಿಂದ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕರು ಬಂದಾಗ ಹಲವಾರು ಕುಂದುಕೊರತೆಗಳ ಬಗ್ಗೆ ನನ್ನ ಗಮನವನ್ನು ಸೆಳೆದಿದ್ದಾರೆ. ಶಾಲೆಗೆ ಕಂಪ್ಯೂಟರ್ ಕೊಡೋದ್ರಿಂದ ಹಿಡಿದು ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದನ್ನೆಲ್ಲನೂ ಕೂಡ ಸರ್ಕಾರದ ವತಿಯಿಂದ ಮತ್ತು ಸಂಘ ಸಂಸ್ಥೆಗಳ ವತಿಯಿಂದ ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಪರವಾಗಿಲ್ಲ 25% ಏನು ವೇಸ್ಟ್ ಅಂತ ಹೇಳ್ತಾರೆ. ಇವನು ಬೇಜಾರಾಗ್ತಾನೆ, ಅವನ ಕೆಲಸ ಅವನು 100% ಮಾಡ್ತಾ ಇರ್ತಾನೆ, ದೋಣಿ ಬಿಟ್ಕೊಂಡು ಮುಂದೆ ಹೋಗ್ತಾನೆ. ಸ್ವಲ್ಪ ಮುಂದೆ ಹೋದಾಗ ಅವ್ನು ಕೇಳ್ತಾನೆ, ನಿಮ್ಗೆ ವಿಜ್ಞಾನ ಶಾಸ್ತ್ರ ಗೊತ್ತುಂಟಾ ಅಂತ. ಏನು ವಿಜ್ಞಾನ ಶಾಸ್ತ್ರ? ಇಲ್ಲ ಸರ್, ನನ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. 50% ಏನೋ ನಿಮ್ ಜೀವನ ವೇಸ್ಟ್ ಅಂತ. ಇನ್ನು ಮುಂದೆ ಹೋದ್ಮೇಲೆ ಕೇಳ್ತಾರಂತೆ, ಹೋಗ್ಲಿ ಬಿಡು, ನಿನ್ಗೆ ಸಮಾಜಶಾಸ್ತ್ರ ಆದ್ರೂ ಗೊತ್ತುಂಟಾ ಅಂತ. ಹೇಳ್ತಾನೆ, ಇಲ್ಲ ಸರ್, ನನ್ಗೆ ಅದು ಗೊತ್ತಿಲ್ಲ. ಅವಾಗ ಜೋರಾಗಿ ಗಾಳಿ ಬೀಸಕ್ ಶುರುವಾಗತ್ತೆ. ಏನಾಗತ್ತೆ? ಗಾಳಿ ಬೀಸಕ್ಕೆ ಚಂಡಮಾರುತ ಬಂದ್ಬಿಡ್ತದೆ. ದೋಣಿ ಏನಾಗಕ್ಕೆ ಶುರುವಾಗತ್ತೆ? ಆಚೆ ಈಚೆ ಆಗಕ್ಕೆ ಶುರುವಾಗತ್ತೆ. ಪಲ್ಟಿ ಹೊಡಿಬೇಕು. ಈ ದೋಣಿ ಬಿಡ್ತಿರುವ ಅಂಬಿಗ ಕೇಳ್ತಾನಂತೆ, ಪಂಡಿತ್ರೆ, ನಿಮ್ಗೆ ಈಜು ಗೊತ್ತುಂಟಾ ಅಂತ. ಏನ್ ಗೊತ್ತುಂಟಾ? ಈಜು ಗೊತ್ತುಂಟಾ? ಇಲ್ಲಪ್ಪ, ನಾನು ವೇದ ಪಂಡಿತ, ಗಣಿತ ಶಾಸ್ತ್ರಜ್ಞ, ಸಮಾಜಶಾಸ್ತ್ರ ಓದಿದ್ದೀನಿ, ವಿಜ್ಞಾನ ಶಾಸ್ತ್ರ ಓದಿದ್ದೀನಿ, ಈ ದೋಣಿ ಬಿಡಕ್ಕೆ ನಾನು ಯಾಕೆ ಕಲ್ತ್ಕೋಬೇಕು? ನಿಮ್ 100% ಜೀವನ ವೇಸ್ಟ್ ಅಂತ ಈಜು ಹಾಕೊಂಡು ಹೋಗ್ತಾನೆ. ಚೆನ್ನಾಗಿ ಬೀಳ್ಕೊಡುಗೆ ಸಮಾರಂಭನ ನಮ್ಗೆಲ್ಲ ಮಾಡ್ಕೊಡ್ತಾರೆ ಅಂತ. ಯಾಕಂದ್ರೆ ಎಲ್ಲ ಮಾತಾಡ್ತಾ ಇದ್ರು, ಸಿಂಪಲ್ ಆಗೇ ಮಾಡಿ ಕಳಿಸುವ ಅಂತ. ಯಾರು ನೋಡಿದಾಗ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ಕಳ್ಸೋರೆ, ನಮಗ್ ಮಾತ್ರ ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಸಖತ್ ಬೇಜಾರಾಗಿತ್ತು. ಆದ್ರೆ ಮೊನ್ನೆ ಹೇಳುತ್ತವಿಂದ ಅದೆಲ್ಲ ನಮ್ಗೆ ಗೊತ್ತಿಲ್ದೇನೆ ಅದೊಂಥರ ಸ್ಪಿರಿಟ್ ಇರುತ್ತಲ್ಲ, ಖುಷಿ ಎಲ್ಲ ಒಟ್ಟೊಟ್ಟಿಗೆ ಸೆಲೆಬ್ರೇಟ್ ಮಾಡ್ದಂಗೆ ಆಗೋಯ್ತು. ಥ್ಯಾಂಕ್ಸ್. ಮೊದಲು ನಾನು ಫಸ್ಟ್ ಕಾಲೇಜ್ ಎಂಟರ್ ಆದಾಗ ಫಸ್ಟ್ ಕ್ಲಾಸ್ ತಗೊಂಡಿದ್ದು ಮೇಘ ಮ್ಯಾಮು, ಅಕೌಂಟ್ಸ್ ಕ್ಲಾಸ್ ಹೇಗಿರುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಫಸ್ಟ್ ಅವ್ರು ಬಂದು ಕ್ಲಾಸ್ ತಗೊಂಡಾಗ ಫುಲ್ ಇದೆ, ತಡಿಗೆ ಆಯ್ತಾ ಇಲ್ಲ, ಅರ್ಥನೂ ಆಯ್ತಲ್ಲ ನನಗಂತೂ. ಬಟ್ ಅವರು ಅಷ್ಟು ಕಷ್ಟವಾಗಿರೋ ಸಬ್ಜೆಕ್ಟ್ನ ಪರೀಕ್ಷೆ ಹತ್ರ ಬರ್ತಾ ಇರುವಾಗ ಎಲ್ಲರಿಗೂ
ಸ್ಪಷ್ಟವಾಗಿ ನಮ್ಮ ಲೆವೆಲ್ಗೆ ಇಳಿದು ಪಾಠ ಮಾಡಿದ್ರು. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಅವ್ರು ನಮ್ಗೆ ತಗೊಳ್ಳೋಂಥ ಎಲ್ಲ ಲೆಕ್ಚರ್ಸು ತುಂಬ ಅಂದರೆ ತುಂಬ ಒಳ್ಳೆಯವರು. ನಮ್ಮ ಇಲ್ಲಿರೋ ಈ ಕಾಲೇಜಲ್ಲಿ ಎಲ್ಲ ಲೆಕ್ಚರ್ಸು ಒಳ್ಳೆಯವರೇ. ಆದರೆ ನಾವು ಹತ್ರದಿಂದ ನೋಡಿರೋ ಲೆಕ್ಚರ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅವ್ರ ಮೇಲೆ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಮತ್ತೆ ಅವರೇ ಇನ್ಸ್ಪಿರೇಷನ್ ಆಗೂ ಇರ್ತಾರೆ. ಈ ಶುಭ ಸಮಾರಂಭದಲ್ಲಿ ನನ್ನ ಈ 2 ವರ್ಷದ ಅನುಭವಗಳನ್ನು ಹಂಚಿಕೊಳ್ಳಲು ನನಗೆ ತುಂಬ ಸಂತೋಷವಾಗುತ್ತಿದೆ. ಮೊದಲು ನಾನು ಈ ಕಾಲೇಜ್ಗೆ ಅಡ್ಮಿಷನ್ ಬಂದಾಗ ಇಷ್ಟ ಇದ್ದಿಲ್ಲ ಮತ್ತು ಭಯ ಆಯಿತು. ಯಾಕೆಂದರೆ ಇಷ್ಟು ದೊಡ್ಡ ಕಾಲೇಜಲ್ಲಿ ನಾನು ಹೇಗೆ ಓದ್ತೀನಿ ಅಂತ. ಆಮೇಲೆ ನಮ್ಮ ಮನೇಲಿ ನಮ್ಮ ಪೇರೆಂಟ್ಸ್ ಧೈರ್ಯ ಹೇಳಿ ಕಳಿಸಿದ್ರು. ಆಮೇಲೆ ಕಾಲೇಜಿಗೆ ಬಂದು ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಇಲ್ಲಿ ಟೀಚರ್ಸ್ ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ. ಆಗ ನೆನಪಾಗಿದ್ದು ನನಗೆ ನಮ್ಮ ಓಲ್ಡ್ ಸ್ಕೂಲಲ್ಲಿ ನಮ್ಮ ಟೀಚರ್ಸು ಹೇಳ್ತಿದ್ದ ಮಾತು. ಅವ್ರೇನು ಹೇಳ್ತಿದ್ರು ಅಂದರೆ, ನೀವೇನೇ ಎಂಟರ್ಟೈನ್ಮೆಂಟ್ ಮಾಡೋದಿದ್ರು, ಸ್ಪೋರ್ಟ್ಸಲ್ಲಿ ಅಥವಾ ಕಲ್ಚರಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಿದ್ರು ಹೈಸ್ಕೂಲಲ್ಲೇ ಮುಗಿಸ್ಕೊಳ್ಳಿ. ಯಾಕೆಂದರೆ ಕಾಲೇಜಲ್ಲಿ ಎಲ್ಲ ನಿಮ್ಮನ್ನ ಓದಿ ಅಂತ ಹೇಳ್ತಾರೆ ಹೊರತು ಯಾರು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಲ್ಲ ಅಂತ. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಟೀಚರ್ಸ್ ಕೂಡ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ. ನಾವು ಗೆದ್ದಾಗ ಅವ್ರ ಮಕ್ಕಳೇ ಗೆದ್ದಷ್ಟು ಖುಷಿ ಪಡ್ತಾರೆ. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಅವ್ರು ಬರೀ ಪಾಠ ಮಾಡೋದಾದ್ರೆ ನಮ್ಮ ಜೀವನನ ರೂಪಿಸೋಕ್ಕೆ ಒಂದು ಹಾದಿ ಹಾಕೊಡ್ತಾರೆ, ಜೀವನದ ಪಾಠ ಮಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಅದು ನಮಗೆ ತುಂಬ ಖುಷಿ ಆಯಿತು. ನಮ್ಮ ಟೀಚರ್ಸು ನಾವು ಅವ್ರು ಪಾಠ ಮಾಡಬೇಕಾದ್ರೆ ಇಂಟ್ರೆಸ್ಟಿಂದ ಕೇಳಿಲ್ಲ, ಅವ್ರಿಗೆ ತೊಂದರೆ ಮಾಡ್ತಿದ್ರು ಕೂಡ ಕೋಪ ಮಾಡ್ಕೊಳ್ದೇನೆ ನಮಗೆ ಪಾಠ ಕೇಳುವಂಥ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ ಪಾಠ ಮಾಡ್ತಾರೆ. ಯಾವತ್ತೂ ಬೈದಿಲ್ಲ. ಅದು ನನಗೆ ತುಂಬ ಖುಷಿ ಆಯಿತು. ನನಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ನಾವು ಹೇಳೋಕ್ಕೆ ಹೆದರಿಕೊತಿದ್ವಿ. ಆದರೆ ನಮ್ಮ ಮುಖ ನೋಡಿ ಅವರೇ ಅರ್ಥ ಆಗಿಲ್ಲ ಅಂತ ನಮ್ಗೆ ಹೇಗೆ ಅರ್ಥ ಆಗುತ್ತೋ ಆ ರೀತಿನೇ ಎಷ್ಟು ಸಲ ಕೇಳಿದ್ರು ಹೇಳ್ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಆಯ್ತಿತ್ತು. ನನ್ನ ಬೇರೆ ಫ್ರೆಂಡ್ಸ್ ಬೇರೆ ಕಾಲೇಜಲ್ಲಿ ಬೈತಾರೆ ಅಂತ ಕೇಳಿದಾಗ ಈ ಕಾಲೇಜಿಗೆ ನಾನು ಸೇರ್ಕೊಂಡಿಲ್ಲ ಅಂದರೆ ಇಂಥ ಒಳ್ಳೆ ಫ್ರೆಂಡ್ಸ್ ಟೀಚರ್ಸ್ನೆಲ್ಲ ಮಿಸ್ ಮಾಡ್ಕೊತಿದ್ದೆ ಅಂತ ಅನಿಸ್ತು. ಇನ್ನು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಅತ್ತಾಗ ನನ್ನ ಕಣ್ಣೀರೊಡಿಸಿ, ಬೇಜಾರಲ್ಲಿ ಇದ್ದಾಗ ನನ್ನ ನಗಿಸಿ, ಜೊತೆಗೆ ಕುತ್ಕೊಂಡು ಊಟ ಮಾಡಿ ನನ್ನ ಸಂತೋಷನ ಅವ್ರ ಸಂತೋಷ ಅಂತ ತಿಳ್ಕೊಂಡಿದ್ರು. ಆದರೆ ಈಗ ಅವ್ರನ್ನ ಬಿಟ್ಟೋಗೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಆದರೆ ಈ 2 ವರ್ಷ ಜರ್ನಿ ಮಾತ್ರ ಮುಗೀತಿದೆ. ನಮ್ಮ ಫ್ರೆಂಡ್ಶಿಪ್ ಯಾವತ್ತೂ ಶಾಶ್ವತವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾಲೇಜಿಗೆ ನಾನು ಮೊದಲು ಹೆಜ್ಜೆ ಇಟ್ಟಾಗ ಎಷ್ಟು ಭಯ ಮತ್ತು ಹೊಸತನ ಇತ್ತೋ, ಈಗ ಅಷ್ಟೇ ಆತ್ಮವಿಶ್ವಾಸ ಮತ್ತು ಒಳ್ಳೆಯ ನೆನಪುಗಳನ್ನ ನನ್ನ ಜೊತೆ ಕರ್ಕೊ ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಫೀಡ್ಬ್ಯಾಕ್ನ. ನನಗೆ ತುಂಬ ಖುಷಿ ಆಗ್ತೈತೆ ಫೀಡ್ಬ್ಯಾಕ್ ಹೇಳೋದಕ್ಕೆ. ಎಲ್ಲ ಲೆಕ್ಚರರ್ಸು ಕೆಲವೊಂದ್ಸಲ ಬಂದು ಕ್ಲಾಸಲ್ಲಿ ಫೀಡ್ಬ್ಯಾಕ್ ಹೇಳಿ ಅಂದಾಗ ನಿಂತ್ಕೊಂಡು ಹೇಳ್ತಾ ಇರಲಿಲ್ಲ. ನಾನು ಎಷ್ಟೊಂದ್ಸಲ ಬೈಸ್ಕೊಂಡಿದ್ದೀನಿ ಈ ವಿಷಯಕ್ಕೆ. ಈಗ ಫೀಡ್ಬ್ಯಾಕ್ ಹೇಳೋಕ್ಕೆ ತುಂಬ ಖುಷಿ ಆಗ್ತೈತೆ. ಮೊದಲಿಗೆ ನಾನು ಈ ಕಾಲೇಜ್ನ ಆಯ್ಕೆ ಮಾಡ್ಕೊಂಡಿದ್ದಿಲ್ಲ, ಪ್ರೈವೇಟ್ ಕಾಲೇಜ್ಗೆ ಹೋಗಬೇಕು ಅನ್ನೋದು ನನ್ನ ಕನಸಾಗಿತ್ತು. ಫಸ್ಟಿಂದ ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ, ಈಗ ಸ್ಕೂಲ್ಗಳಲ್ಲಿ ಓದಿ ಬರೀ ಮತ್ತೆ ಗೌರ್ಮೆಂಟಲ್ಲಿ ಓದಬೇಕಾ ಅನ್ನೋದಿತ್ತು. ನೆಕ್ಸ್ಟು
ಇಲ್ಲಿ ನಮ್ಮ ಮನೆಯವ್ರ ಒತ್ತಾಯದ ಮೇಲೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದ್ಮೇಲೆ ನನ್ಗೆ ಗೊತ್ತಾಗಿದ್ದು ನನ್ನಲ್ಲಿರ್ತಕ್ಕಂಥ ಕೇಪಬಿಲಿಟಿನ ನಾನು ಇಲ್ಲಿ ಎಷ್ಟು ನೀಟಾಗಿ ಪ್ರದರ್ಶನ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಬಂದೇ ಹೋಗಿದ್ದಿದ್ರೆ ನಾನು ಕೆಲವೊಬ್ರು ಟೀಚರ್ಸ್ ನನ್ನ ಗುರುತಿಸ್ತಾರೆ, ಅದು ನಾನು ಮಿಸ್ ಮಾಡ್ಕೊತಿದ್ನೇನೋ. ಫಸ್ಟ್ ನಾನು ಬಂದಾಗ 15-20 ದಿನ ಲೇಟ್ ಆದ್ರೂ ಅಕೌಂಟ್ಸ್ ಫಸ್ಟ್ ಆಗಿದ್ದು ಅದು ಮೇಘ ಮ್ಯಾಮು. ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ನಾವು ಫಸ್ಟ್ ಅಕೌಂಟ್ಸ್ ಎಲ್ಲರಿಗೂ ಗೌರ್ಮೆಂಟ್ ಸ್ಕೂಲಿಂದ ಬಂದಾಗ ಕಷ್ಟ ಆಗುತ್ತೆ ಇಂಗ್ಲೀಷಲ್ಲಿರೋದು. ಒಂದೊಂದ್ಸಲ ಅವ್ರು ಹೇಳ್ಕೋದ್ರಿಂದ ಕನ್ನಡದಲ್ಲಿ ಬರ್ಕೊಂಡು ಹೋಗಿ ಕಲ್ತಿರೋದು ಐತೆ. ನಾನು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ನಂದು. ಈಗ 2 ವರ್ಷ ತುಂಬಿತು ಅಂದರೆ ಹೇಳೋಕ್ಕೇ ಆಗಲ್ಲ. ಮೇಘ ಮ್ಯಾಮ್ ನಮಗೆ ತುಂಬ ಎಂಕರೇಜ್ ಮಾಡೋರೆ. ನಾವೇನೇ ಒಂದು ಯಾರೋ ಜಾಸ್ತಿ ಮಾರ್ಕ್ಸ್ ತೆಗ್ದಾಗ ನಾವು ಕಡಿಮೆ ತೆಗ್ದಾಗ್ಲೂ ಇಲ್ಲ ಮುಂದೆ ತೆಗಿತೀರಾ ನೀವು ಅಂತ ಎಂಕರೇಜ್ ಮಾಡೋರೆ. ನೆಕ್ಸ್ಟ್ ಬಂದು HNS ಮ್ಯಾಮು. HNS ಮ್ಯಾಮ್ ಬಗ್ಗೆ ಹೇಳೋಂಗೆ ಇಲ್ಲ, ಒಂಥರ ಅವರು ಲೇಡಿ ಡಾನ್ ಇದ್ದಂಗೆ ನಮ್ಮ ಕಾಲೇಜ್ಗೆ. ಏನಂದರೆ ಎಲ್ಲರೂ ಪ್ರೈವೇಟ್ ಕಾಲೇಜ್ ನಾನು ಏನಾದ್ರು ಸೇರ್ಕೊಂಡಿದ್ದಿದ್ರೆ ನೀತಿ ಪಾಠಗಳು ಅಂತ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಆದರೆ ಅದನ್ನ ಮಿಸ್ ಮಾಡ್ಕೊತಿದ್ನೇನು. ಅಲ್ಲಿ ಅಷ್ಟೊಂದಾಗಿ ಪಾಠ ಮುಗಿತು ಅನ್ನೋ ಕ್ಲಾಸ್ನ ಬಿಡ್ತಾರೆ ಅಷ್ಟೇ. ಇಲ್ಲಿ HNS ಮ್ಯಾಮ್ ಏನಂದರೆ ಪಾಠದಿಂದ ಫಸ್ಟ್ ಕಾಲೇಜ್ ಎಂಟರ್ ಆದಾಗ ಫಸ್ಟ್ ಕ್ಲಾಸ್ ತಗೊಂಡಿದ್ದು ಮೇಘ ಮ್ಯಾಮು. ಅಕೌಂಟ್ಸ್ ಕ್ಲಾಸ್ ಹೇಗಿರುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಫಸ್ಟ್ ಅವ್ರು ಬಂದು ಕ್ಲಾಸ್ ತಗೊಂಡಾಗ ಫುಲ್ ಇದೆ, ತಡಿಗೆ ಆಯ್ತಾ ಇಲ್ಲ, ಅರ್ಥನೂ ಆಯ್ತಾ ಇಲ್ಲ ನನಗಂತೂ. ಬಟ್ ಅವರು ಅಷ್ಟು ಕಷ್ಟವಾಗಿರೋ ಸಬ್ಜೆಕ್ಟ್ನ ಪರೀಕ್ಷೆ ಹತ್ರ ಬರ್ತಾ ಇರುವಾಗ ಎಲ್ಲರಿಗೂ ಸ್ಪಷ್ಟವಾಗಿ ನಮ್ಮ ಲೆವೆಲ್ಗೆ ಇಳಿದು ಪಾಠ ಮಾಡಿದ್ರು. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವ್ರನ್ನ ನಮ್ಗೆ ತಗೊಳ್ಳೋಂಥ ಎಲ್ಲ ಲೆಕ್ಚರ್ಸು ತುಂಬ ಅಂದರೆ ತುಂಬ ಒಳ್ಳೆಯವರು. ಇಲ್ಲಿರುವ ಈ ಕಾಲೇಜಲ್ಲಿ ಎಲ್ಲ ಲೆಕ್ಚರ್ಸು ಒಳ್ಳೆಯವರೇ. ಆದರೆ ನಾವು ಹತ್ರದಿಂದ ನೋಡಿರೋ ಲೆಕ್ಚರ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅವ್ರ ಮೇಲೆ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಮತ್ತು ಅವರೇ ಇನ್ಸ್ಪಿರೇಷನ್ ಆಗೂ ಇರ್ತಾರೆ.